ಎಲ್ರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ, ಪೋಷಣ್ ಅಭಿಯಾನ್ ತಾಲೂಕಾ ಸಂಯೋಜಕಿ ಕುಷ್ಟಗಿ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋದೇನೆಂದರೆ, ಅಂಗನವಾಡಿ ಶಿಕ್ಷಕರ ಮತ್ತು ಅಂಗನವಾಡಿ ಸಹಾಯಕಿಯರ KYC ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕಂತ ನೋಡೋಣ. ಮೊದಲಿಗೆ ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಿ ಲಾಗಿನ್ ಆದ ತಕ್ಷಣ ಹೋಮ್ ಪೇಜಿಗೆ ಹೋಗಿ, ಪೇಜಿಗೆ ಹೋದ್ಮೇಲೆ ಕೆಳಗಡೆ ಇನ್ನಷ್ಟು ಅಂತ ಆಪ್ಷನ್ ಇದೆ. ಕೆಳಗಡೆ ಬಾರಲ್ಲಿ ಲಾಸ್ಟ್ ಆಪ್ಷನ್ನು ಮೋರ್ ಅಥವಾ ಇನ್ನಷ್ಟು ಆಪ್ಷನಿಗೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಯಿತು. ಇದರಲ್ಲಿ ಮೇಲ್ಗಡೆ ನಿಮ್ಮ ಹೆಸರು, ಆಫೀಸ್ ಮೊಬೈಲ್ ನಂಬರು, ಕೆಳಗಡೆ ಪ್ರೊಫೈಲ್ ವೀಕ್ಷಿಸಿ ಅಂತ ಬಂತು. ಈಗ ನೀವು ಕೆಳಗಡೆ ಪ್ರೊಫೈಲ್ ವೀಕ್ಷಿಸಿ ಅಂತ ಕ್ಲಿಕ್ ಮಾಡಿ. ಈಗ ಆಲ್ರೆಡಿ ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಇರುವ ಮಾಹಿತಿ ಎಲ್ಲ ಹಾಕಿರ್ತೀರಿ. ಅಲ್ಲೇ ಅನುಭವ, ನಿಮ್ಮ ಶಿಕ್ಷಣ ಎಲ್ಲ ನಾವು ಅಪ್ಡೇಟ್ ಮಾಡಿರ್ತೀವಿ ಆ್ಯಸ್ ಪರ್ ಆಧಾರ್ ಕಾರ್ಡ್ ಪ್ರಕಾರ. ನಂತರ ಈಗ KYC ಪೆಂಡಿಂಗ್ ಇರುತ್ತಲ್ಲ, KYCನ ಯಾವ ರೀತಿ ನಾವು ಸಂಪೂರ್ಣಗೊಳಿಸ್ಬೇಕಂದ್ರೆ, ಈ ಪೇಜ್ ಓಪನ್ ಆಯ್ತಲ್ಲ, ಇಲ್ಲೇ ಸಂಪೂರ್ಣ KYC ಅಂತ ಇದೆ ನೋಡಿ ಕೆಳಗಡೆ. ಅಂದರೆ ಆಧಾರ್ ದೃಢೀಕರಣವನ್ನು ಬಳಸಿಕೊಂಡು ತಕ್ಷಣದ KYC. ಕೆಳಗಡೆ ಈ ಬಾರಲ್ಲಿ ಸಂಪೂರ್ಣ KYC ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಪೇಜು ಓಪನ್ ಆಯಿತು. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಟ್ವರ್ಕ್ ಏನರ ಇಶ್ಯೂ ಇದ್ದರೆ ಸ್ವಲ್ಪ ತಡವಾಗುತ್ತೆ. ಈಗ ಬಂತು. ಇಲ್ಲಿ ಏನು ಕೇಳುತ್ತಂದರೆ, ಈ ಪೇಜಲ್ಲಿ ಪೋಷಣ್ ಟ್ರ್ಯಾಕರ್ ಯು ಹ್ಯಾವ್ ಅಬೌಟ್ ಟು ಲಿಂಕ್ ಡಿಜಿಲಾಕರ್ ಅಕೌಂಟ್ ವಿತ್ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಆಫ್ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್. ಹಿ ವಿಲ್ ಬಿ ಸೈನ್ಡ್ ಅಪ್ ವಿತ್ ಡಿಜಿಲಾಕರ್ ಅಕೌಂಟ್ ಇಫ್ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಇದೆ. ಇವಾಗ ಈ ಒಂದು ಚೌಕ್ ಬಾಕ್ಸಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇದೆ. ಇದು ಕಂಪಲ್ಸರಿ ನಿಮ್ಮ ಆಧಾರ್ ನಂಬರನ್ನು ನಮೂದಿಸಬೇಕಿಲ್ಲಿ. ಇಲ್ಲಿ ನಾನು 12 ಸಂಖ್ಯೆ ಮೊಬೈಲ್ ನಂಬರನ್ನು ನಮೂದಿಸ್ತೀನಿ. ಇವಾಗ ಈಗ 12 ಸಂಖ್ಯೆ ಮೊಬೈಲ್ ನಂಬರು ಒಂದು ಸಾರಿ ನೋಡ್ಬೇಕು ನೀವು ಕರೆಕ್ಟಾಗಿ ಹಾಕಿನೋ ಇಲ್ಲ. ಒಂದು ಇದನ್ನು ಸಂಖ್ಯೆ ಏನರ 6 ಇದ್ದಲ್ಲೇ 5 ಆಯಿತು, ಏನರ ಚೇಂಜ್ ಆಯ್ತಂದರೆ ಅದು OTP ಹೋಗಲ್ಲ ಮತ್ತು ತೊಗೊಳಂಗೂ ಇಲ್ಲ. ನೆಕ್ಸ್ಟು ಪ್ಲೀಸ್ ಎಂಟರ್ ದ ಫಾಲೋಯಿಂಗ್ ಟೆಕ್ಸ್ಟ್ ಇನ್ ಬಿಲೋ ಬಾಕ್ಸ್ ಅಂತ ಇದೆ. ಬಾಕ್ಸ್ ಬಿಲೋ ಅಂತಂದು ಈ ಚೌಕ್ ಬಾಕ್ಸಲ್ಲಿ ಈ ಕ್ಯಾಪ್ಚಾ ಏನು ಕೊಟ್ಟಿದ್ದಾರಲ್ಲ, ಮತ್ತು ಈ ಬಾಕ್ಸ್ನಾಗ ನಾವು ಈ ಕ್ಯಾಪ್ಚಾ ಕೊಟ್ಟಿದ್ದ ಮಾಹಿತಿನ ಈ ಬಾಕ್ಸಲ್ಲಿ ಹಾಕಬೇಕು. ಈಗ ನೋಡಿ ಕ್ಯಾಪ್ಚಾ ಏನೈತಂದ್ರೆ, ಕ್ಯಾಪಿಟಲ್ನಾಗ K ಐತೆ, ಆಮೇಲೆ ಕ್ಯಾಪಿಟಲ್ A ಐತೆ, ಆಮೇಲೆ ಕ್ಯಾಪಿಟಲ್ D, ಕ್ಯಾಪಿಟಲ್ N, ಕ್ಯಾಪಿಟಲ್ F, ನೆಕ್ಸ್ಟ್ 6 ಅಂತ ಇದೆ. ಇವಾಗ ನೆಕ್ಸ್ಟ್ ಅಂತ ಹೊಡೆದಾಗ ಈ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರ್ ಯಾವುದಿರುತ್ತಲ್ಲ ಆ ಮೊಬೈಲಿಗೆ OTP ಹೋಗುತ್ತೆ. ಆ OTP ಹಾಕಿದ ತಕ್ಷಣವೇ OTP ಅಂದರೆ ಮೊಬೈಲ್ನಲ್ಲಿರುವ ಫೋನ್ ನಂಬರು ಆ್ಯಕ್ಟಿವಲ್ಲಿರಬೇಕು. ಮತ್ತು OTP ಹೇಳ್ರಿ ಇವಾಗ. ಬಂದಿದ್ರಿ ಮೇಡಮ್, ಇವಾಗ ನೋಡಿರಿ. ಬಂತ್ರಿ ಮೇಡಮ್. 7806 ಹಾಂ ರೀ 70. ಸರಿ ರೀ, ಅಸ್ತಿನ ಹೊಳ್ಳಿ. ಈಗ ನಾವು OTP ನಮೂದಿಸಿದ ಮೇಲೆ ಇಲ್ಲಿ ಕಣ್ಣಿಂದ ಒಂದು ಚಿತ್ರ ಐತೆಲ್ಲ, ಇದನ್ನು ನೋಡಬೇಕು ಕರೆಕ್ಟ್ ಹಾಕಿದ್ದೀವೇ ಇಲ್ಲ, OTP ಮ್ಯಾಚ್ ಆಗೈತೆ ಇಲ್ಲ ಅಂತಂದು ಒಂದು ಸಾರಿ ನೋಡಿ. ಇದು OTPಗೆ 10 ನಿಮಿಷ ಟೈಮ್ ಇರುತ್ತೆ, ನೀವು ಆರಾಮಾಗಿ ಹಾಕ್ಕೋಬೋದು. ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಅಂದ್ಬಿಡಿ. ಕಂಟಿನ್ಯೂ ಅಂದಾಗೆ ಮತ್ತು ಈ ಪೇಜ್ ಬಂತು. ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ, ಡೆನಿ ಮತ್ತು ಹಲೋ ಅಂತಿದೆಯಲ್ಲ, ಡೆನಿ ಅಂತ ಕ್ಲಿಕ್ ಮಾಡಬಾರ್ದು. ಅಲೋದ ಮೇಲೆ ಪ್ರೆಸ್ ಮಾಡಿ. ಯಾವಾಗಲೂ ಅಲೋ ಅಂತಲೇ ಕೊಡಬೇಕು. ಅಲೋ ಅಂತ ಕೊಟ್ಟಾಗ ಇಲ್ಲೇ ಬರುತ್ತೆ ನೋಡು, KYCಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಅಂತಂದು. ಅಂದರೆ ಈಗ ನೀವು ನಿಮ್ಮ ಪ್ರೊಫೈಲ್ನಲ್ಲಿ KYC ಮಾಹಿತಿ ಪೂರ್ಣಗೊಳಿಸಲಾಯಿತು ಅಂತ ಹೇಳಿತು. ಈಗ ನಿಮ್ಮದು KYC ಮಾಹಿತಿ ಕಂಪ್ಲೀಟ್ ಆಯಿತು. ಇದೇ ರೀತಿ ಅಂಗನವಾಡಿ ಸಹಾಯಕಿಯರ ಮಾಹಿತಿಯನ್ನು KYC ಯಾವ ರೀತಿ ಪೂರ್ಣಗೊಳಿಸ್ಬೇಕಂದ್ರೆ, ಈಗೇನು ನಾವು ಶಿಕ್ಷಕರು ಮಾಡಿದ್ದೀವಲ್ಲ ಇದೇ ರೀತಿ ಸಹಾಯಕರದು ಸೇಮ್ ಆಪ್ಷನ್ನು ಎಲ್ಲರೂ ಮಾಡಬೇಕಂತ